ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ 65,000 ಕೊಡ್ತೀನಿ ಸರ್. 1,15,000 ಕೊಡ್ತೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ 5,000 ಕಡಿಮೆ ಕೊಡ್ತೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1.5 ಲಕ್ಷ ಕೊಡೋಣ ಸರ್. 1,85,000 ರೂಪಾಯಿ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. 2 ಲಕ್ಷ ಹೇಳ್ತೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 180 ಕೊಡ್ತೀನಿ. 65,000ದಿಂದ 1,80,000 ರೂಪಾಯಿವರೆಗೂ ಎಂಡ್ ಆಗುತ್ತೆ. ಹೌದು, ಬರೀ 1,85,000 ರೂಪಾಯಿಗೆ ಇದು 1.85 ಕೊಡೋಣ ಸರ್. ಇದು 1.85 ಕೊಡ್ತಾ ಇದ್ದೀರಾ. ಬರೀ 1.5 ಲಕ್ಷ, ಅದರಲ್ಲೂ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಈ ಸಲ ಆಫರ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. 75,000 ಕೊಡ್ತೀನಿ. ಎದುರುಗಡೆ ಬಂದ್ರೆ 1,60,000 ರೂಪಾಯಿಗೆ ಮುಗಿಯುತ್ತೆ ವೀಕ್ಷಕರೇ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 185 ಕೊಡ್ತೀನಿ ಸರ್ ಫೈನಲ್. ಎಫ್ಸಿ ನಾನೇ ಮಾಡ್ಕೊಟ್ರೆ 285 ಕೊಡ್ತೀನಿ ಸರ್. ಇಲ್ಲ ಅಂದ್ರೆ 270 ಕೊಡ್ತೀನಿ. 1,10,000 ಕೊಡೋಣ ಸರ್. ಬರೀ 1,10,000, 7.5 ಲಕ್ಷ ಹೇಳ್ತಾ ಚಾನಲ್ ಕಡೆಯಿಂದ ಬಂದ್ರೆ 685 ಕೊಡೋಣ ಸರ್. 5.5 ಲಕ್ಷ, ಅದರಲ್ಲೂ ನಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಒಂದು 10,000 ಕಮ್ಮಿ ಆಗುತ್ತೆ ವೀಕ್ಷಕರೇ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 770 ಕೊಡ್ತೀನಿ ಸರ್. 1,05,000 ಕೊಡ್ತೀನಿ ಸರ್. 475 ಕೂಡ ಸರ್. JRS ಕಾರ್ಸ್ ಬೆಂಗಳೂರು ಪೀಣ್ಯ ಗೃಹಲಕ್ಷ್ಮಿ ಲೆವೆಟ್ ಹೊರಗಡೆ ಅಂತ ಬಂದ್ರೆ 8ನೇ ಮೇಲೆ ಹೇಳ್ಕೊಂಡ್ರೆ 1.5 ಕಿಲೋಮೀಟರ್ ಇಲ್ಲಿ ಬರುತ್ತೆ ಸರ್. ನಮ್ ಶೋರೂಮ್ ಹತ್ರ ಯಾರೇ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಹಾಕಿದ್ರೆ ಕ್ಯಾಟ್ಲಾಕ್ ಲೊಕೇಶನ್ ಪ್ರತಿಯೊಂದು ಬರುತ್ತೆ. ವಿಸಿಟ್ ಮಾಡಿ ಒಂದ್ಸಲಿ. ಲೋನ್ ಮಾಡ್ಕೊಡ್ತೀವಿ ಸರ್. ಅಪ್ ಟು 90% ಲೋನ್ ಆಗುತ್ತೆ. ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಎಲ್ಲ ಚೆನ್ನಾಗಿರೋ ಗಾಡಿಗಳೇ ಕೊಡ್ತೀವಿ. ತುಂಬಾ ಚೆನ್ನಾಗಿದೆ. ಒಂದು ವಿಸಿಟ್ ಮಾಡಿ, ಗಾಡಿಗಳು ನೋಡಿ. ಬಿಟ್ಟೋಗೋ ಗಾಡಿಗಳು ಯಾವ್ದಿಲ್ಲ, ಎಲ್ಲ ತಗೊಂಡೋಗೋ ಗಾಡಿಗಳೇ ಇದೆ ಸರ್ ನಮ್ಮ. ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ವೆಹಿಕಲ್ ಗಳನ್ನ ಕೊಡ್ತಿರಲ್ಲ ಬ್ರೋ. ಏನ್ ಬ್ರೋ ಬರೀ ಆಲ್ಟೋನೇ ಇಟ್ಟಿದ್ದೀರಾ ಸರ್? 5 ಗಾಡಿ ಆಲ್ಟೋ ಇಟ್ಟಿದ್ದೀನಿ ಸರ್. 5 ವೆಹಿಕಲ್ ಆಲ್ಟೋ ಇದೆ. ಆಲ್ಟೋನೇ ಇಟ್ಟಿದ್ದೀನಿ. ಬನ್ನಿ ಬ್ರೋ, ಒಂದೊಂದಾಗಿ ಡೀಟೇಲ್ಸ್ ಹೇಳಿ. ಆಲ್ಟೋ ನಿಮ್ಗೆ 65,000 ಸ್ಟಾರ್ಟಿಂಗ್ ಅಲ್ಲಿ. ಬರೀ 65,000 ಸ್ಟಾರ್ಟ್ ಆಗುತ್ತೆ. ಹೌದು. 65,000ದಿಂದ 1,80,000 ರೂಪಾಯಿವರೆಗೂ ಎಂಡ್ ಆಗುತ್ತೆ. ಹೌದು. ಅದರಲ್ಲಿ ಒಂದು 180 ಅಂತ ಹೇಳಿದ್ರೆ ಒಂದ್ 2ಕ್ಕೆ ಲೋನ್ ಗೀನ್ ಎಲ್ಲ ಆಗುತ್ತೆ. ಮಾಡ್ಕೊಡೋಣ ಸರ್. ಲೋದು ಕೂಡ ಮಾಡ್ಕೊಡ್ತೀರಾ? ಓಕೆ ಬ್ರೋ, ಒಂದೊಂದಾಗೆ ಹೋಗೋಣ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ 2005 ಥರ್ಡ್ ಓನರ್ ಆಗಿರುತ್ತೆ. ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ 65,000 ಕೊಡ್ತೀನಿ ಸರ್. ಬರೀ 65,000 ರೂಪಾಯಿಗೆ 2005 ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್. ಥರ್ಡ್ ಓನರ್ ಆಗಿದೆ. ಗಾಡಿ ತೋರಿಸಿ ಸರ್, ತುಂಬಾ ಚೆನ್ನಾಗಿದೆ. ವೀಕ್ಷಕರೇ, ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಟೈರ್ ಹೊಸ ಸೀಟ್ ಕವರ್ ಎಲ್ಲ ಹಾಕಿದ್ದಾರೆ. 50 to 60% ಇರುವಂತ ಟೈರ್ಗಳು. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ನೋಡಿ, ಹೊಸ ಲೆದರ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿದೆ. ಬರೀ 65,000 ರೂಪಾಯಿಗೆ ಆಗುವಂತ ವೆಹಿಕಲ್ ಇದು. ನೀವು ನೋಡ್ತಾ ಇರ್ಬೋದು. ಹಿಂದೆ ಪ್ರೊಫೈಲ್ ಅಷ್ಟೇ, ಬ್ಯಾಕ್ ಪ್ರೊಫೈಲ್ ಅಷ್ಟೇ, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತದ್ದು. ಸರ್ ಹಂಗೆ ಇನ್ನೊಂದು ಆಲ್ಟೋ ಇದೆ 2008. ಇದು ಥರ್ಡ್ ಓನರ್ ಆಗಿದೆ. ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,15,000 ಕೊಡ್ತೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ 5,000 ಕಡಿಮೆ ಕೊಡ್ತೀನಿ. ನಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ 5,000 ಕಮ್ಮಿ ಆಗುತ್ತೆ. 1,10,000 ರೂಪಾಯಿಗೆ ಆಗುತ್ತೆ. 2008 ಮಾಡಲ್ ಅಲ್ವಾ ಬ್ರೋ? 8 ಮಾಡಲು. 2008 ಮಾಡಲು ಎಫ್ಸಿ. ಹಾಗೆ ನೀವು ಟೈರ್ ನೋಡ್ತಾ ಇರ್ಬೋದು. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ನೀವು ಪ್ರೊಫೈಲ್ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. LXi. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಹೊಸ ಲೆದರ್ ಸೀಟ್ ಕವರ್ಸ್ ಇದೆ. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿದೆ. ಹಾಗೆ ನೀವು ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿದೆ. 7334 ವೆಹಿಕಲ್ ನಂಬರ್ ಕೂಡ ತುಂಬಾ ಚೆನ್ನಾಗಿದೆ. ಬರೀ 1,10,000 ರೂಪಾಯಿಗೆ ಆಗುತ್ತೆ ಬ್ರೋ. ಹಾಗೆ ಈ ವೆಹಿಕಲ್ ಹಾಗೆ ಇದು 2010. ಇದು ಸಮೇತ ಆಲ್ಟೋ ಸ್ಪೆಷಲ್ ಎಡಿಷನ್. LXi ಇದು AC ಪವರ್ ಸ್ಟೇರಿಂಗ್ 2 ಡೋರ್ ಪವರ್ ವಿಂಡೋಸ್ ಬರುತ್ತೆ ಸ್ಪೆಷಲ್ ಎಡಿಷನ್ ಅಲ್ಲಿ. 10 ಮಾಡಲು. ಇದು ಥರ್ಡ್ ಓನರ್ ಆಗಿದೆ. 2030 ಎಫ್ಸಿ ಇರುವಂತ ಗಾಡಿ. ಇನ್ಶೂರೆನ್ಸ್ ಬ್ರೋ? ಇನ್ಶೂರೆನ್ಸ್ ಇನ್ನೊಂದು 6 ತಿಂಗಳಿದೆ ಸರ್. ಇನ್ನೂ 6 ತಿಂಗಳು ಇನ್ಶೂರೆನ್ಸ್ ರನ್ನಿಂಗ್ ಇದೆ. 2030 ವರೆಗೂ ಎಫ್ಸಿ ಇದೆ. ತುಂಬಾ ಚೆನ್ನಾಗಿರುವಂತ ವೆಹಿಕಲ್. 2010 ಮಾಡಲ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1.5 ಲಕ್ಷ ಕೊಡೋಣ ಸರ್. 1.5 ಲಕ್ಷ ಕೊಡೋಣ ಫೈನಲ್. ಬರಕ್ಕೆ ಎದುರುಗಡೆ ನಮ್ ಚಾನಲ್ ಕಡೆಯಿಂದ ಬಂದ್ರೆ 1.5 ಫೈನಲ್. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ವೀಕ್ಷಕರೇ. ಹಾಗೆ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ಬಾಡಿ ಪ್ರೊಫೈಲ್ ನೋಡ್ತಾ ಇರ್ಬೋದು. ಬಾಡಿ ಪ್ರೊಫೈಲ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀಟ್ ಅಂಡ್ ಕ್ಲೀನ್ ಆಗಿದೆ. ರೆಡ್ ಕಲರ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಸ್ಪೆಷಲ್ ಎಡಿಷನ್ ವೆಹಿಕಲ್. ಹಾಗೆ ನೋಡಿ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಪವರ್ ವಿಂಡೋಸ್ ಬರುತ್ತೆ. 2 ಡೋರ್ ಫ್ರಂಟ್ ಪವರ್ ವಿಂಡೋಸ್ ಬರೋದು. ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಬ್ಯಾಕ್ ಪ್ರೊಫೈಲ್ ಕೂಡ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋದು. ನೀವು ಗಾಡಿನ 360 ನೋಡ್ತಾ ಇದ್ದೀರಾ. ಎಲ್ಲೂ ಮೇಜರ್ ಡೆಂಟು ಸ್ಕ್ರಾಚ್ ಆ ತರದ್ದು ಯಾವುದೂ ಇಲ್ಲ. 4ಕ್ಕೆ 4 ಟೈರು ತುಂಬಾ ಚೆನ್ನಾಗಿರೋದು. ಬರೀ 1.5 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. ಅದರಲ್ಲೂ ಆನ್ ಟೇಬಲ್ ಕುತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 11 ಮಾಡಲು ಆಲ್ಟೋ K10. ನೆಕ್ಸ್ಟ್ ತಿಂಗಳು ಎಫ್ಸಿ ಇದೆ. ಸೆಕೆಂಡ್ ಓನರ್ ಆಗಿದೆ. ಬರೀ 53,000 ಜಿನ್ಯಾನ್ ರನ್ ಆಗಿರ್ತಕ್ಕಂಥ ಗಾಡಿ. ಬರೀ 53,000 ಜಿನ್ಯೂನ್ ರನ್ನಿಂಗ್ ಆಗಿರುವಂತ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್. ನೆಕ್ಸ್ಟ್ ಮಂತ್ ಎಫ್ಸಿ ಇದೆ. ಎಫ್ಸಿ ನಾನೇ ಮಾಡಿಸ್ಕೊಟ್ರೆ 185 ಕೊಡ್ತೀನಿ. ಅವರೇ ಎಫ್ಸಿ ಮಾಡಿಸ್ಕೊಳೋದಾದ್ರೆ ಬ್ರೋ
175 ಕೊಡ್ತೀನಿ ಸರ್. ಅವರೇ FC ಮಾಡಿಸ್ಕೊಳೋದಾದ್ರೆ 1,75,000 ಆಗುತ್ತೆ. ಇವರೇ FC ಮಾಡಿಸ್ಕೊಡ್ತಾರೆ. FC ಮಾಡಿಸ್ಕೊಡೋದಾದ್ರೆ 185 ಕೊಡ್ತೀನಿ ಸರ್. 85,000 ರೂಪಾಯಿ ಆಗುತ್ತೆ. 1,85,000 ರೂಪಾಯಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಗಾಡಿ ನೋಡ್ತಾ ಇರ್ಬೋದು. ಇಂಟ್ರೆಸ್ಟ್ ಅಂತ ಅವ್ರು ಕಾಲ್ ಮಾಡಿ 1 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ವಿತ್ 1 ಲಕ್ಷ ಲೋನ್ ಕೂಡ ಆಗುತ್ತೆ ಇದಕ್ಕೆ. ಬೆಂಗಳೂರು ಪ್ರೊಫೈಲ್ಗೆ 100% ಇದು ಲೋನ್ ಕೂಡ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ 70 to 80% ಟೈರ್ ಇರುವಂತದ್ದು. ಹಾಗೆ ನೀವು ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಬ್ಯಾಕ್ ಪ್ರೊಫೈಲ್ ಕೂಡ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಗಾಡಿನ 360 ನೋಡ್ತಾ ಇದ್ದೀರಾ. ವೆಲ್ ಮೇಂಟೈನ್ ವೆಹಿಕಲ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ಸೀಟ್ ಕವರ್ಸ್ ಕೂಡ ಇದೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ತುಂಬಾ ರೀಸನಬಲ್ ಪ್ರೈಸಿಗೆ ಆಗುತ್ತೆ ವೀಕ್ಷಕರೇ. ಒಂದ್ಸತಿ ವಿಸಿಟ್ ಮಾಡಿ. 1 ಲಕ್ಷ ಲೋನ್ ಕೂಡ ಆಗುತ್ತೆ ಈ ವೆಹಿಕಲ್ ಮೇಲೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ. ಮಾಡಲ್ ಸಿಂಗಲ್ ಓನರ್ ಆಗಿದೆ ಸರ್ ಗಾಡಿ. ಇದು ಸಿಂಗಲ್ ಓನರ್ ವೆಹಿಕಲ್. 12 ಮಾಡಲ್ LXi 2 ಲಕ್ಷ ಹೇಳ್ತಿದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 180 ಕೊಡ್ತೀನಿ. ಫೈನಲ್ ಟು ಫೈನಲ್ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ 1,80,000 ರೂಪಾಯಿಗೆ ಆಗುತ್ತೆ. ಅದು 1.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಅದು ಇದಕ್ಕೂ 1.5 ಲಕ್ಷ ಲೋನ್ ಆಗುತ್ತೆ. ಅದು ಸಿಂಗಲ್ ಓನರ್ ವೆಹಿಕಲ್. ವೀಕ್ಷಕರು ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಪ್ರೊಫೈಲ್ ನೋಡ್ತಾ ಇರ್ಬೋದು. ಅದು ಕೂಡ ಅಷ್ಟೇ ಚೆನ್ನಾಗಿದೆ. ಬಾಡಿ ಲೈನು ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. 4x4 ಅದೇ ತರ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಲೆದರ್ ಸೀಟ್ ಕವರ್ಸ್ ಅಷ್ಟೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಇಂಟೀರಿಯರ್ ಕೂಡ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಬ್ಯಾಕ್ ಪ್ರೊಫೈಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ನೀವು ಗಾಡಿನ 360 ನೋಡ್ತಾ ಇದ್ರ. ವೆಲ್ ಮೇಂಟೈನ್ ವೆಹಿಕಲ್. 1.5 ಲಕ್ಷ ಲೋನೇ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಬ್ರೋ ವ್ಯಾಗನರ್ ಇದ್ರ ಪ್ರೈಸ್ ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 2030 FC ಇದೆ. ಆಫರ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. 2030 FC ಇರುವಂತದ್ದು. ನಮ್ಮ ವೀಕ್ಷಕರಿಗೆ ದಿ ಬೆಸ್ಟ್ ಆಫರ್ ಅಂದ್ರೆ ಎಷ್ಟು ಕೊಡ್ತೀರಾ? 185 ಕೊಟ್ಬಿಡೋಣ ಸರ್. ಎಷ್ಟಕ್ಕೆ ಬ್ರೋ? 1,85,000. ಬರೀ 1,85,000 ರೂಪಾಯಿಗೆ. ಅದು ಸಿಂಗಲ್ ಓನರ್. ಅದು ಸಿಂಗಲ್ ಓನರ್ ವೆಹಿಕಲ್. 2030 FC ಇರುವಂತ ವೆಹಿಕಲ್. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೋಡಿ ನೀವು ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರೋದು. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು ವೀಕ್ಷಕರೇ. ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥದ್ದು. ಟಾಪ್ ಅಂಡ್ ವೆಹಿಕಲ್. ತುಂಬಾ ರೀಸನಬಲ್ ಪ್ರೈಸಿಗೆ ಆಗುತ್ತೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 2010 ಇದೂನು LXi ಆಗಿದೆ. ಇದು 30 FC ಇದೆ. ಇದು 2010. ಇದು 2030 ವರೆಗೂ FC ಇದೆ. ಇದು ಸೆಕೆಂಡ್ ಓನರ್. ಇದು ಸೆಕೆಂಡ್ ಓನರ್ ಆಗಿದೆ. ಇದು ಫಸ್ಟ್ ಓನರ್. ಇದು ಸೆಕೆಂಡ್ ಓನರ್. ಇದು 185 ಕೊಡೋಣ ಸರ್. ಇದು 185 ಕೊಡ್ತಾ ಇದ್ದೀರಾ. ಯಾವ ಗಾಡಿನಾರು ತಗೋಬಹುದು. ಫಸ್ಟ್ ಓನರ್ ಆರ್ ಸೆಕೆಂಡ್ ಓನರ್. ಎರಡು 185. ಅದ್ರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಇದೆಯಲ್ಲ ಬ್ರೋ. ನಮ್ಮ ವೀಕ್ಷಕರು ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ. ಗಾಡಿ ಮಾತ್ರ ಚೆನ್ನಾಗಿ ಮೇಂಟೈನ್ ಆಗಿರೋದು. ತುಂಬಾ ಇರಲ್ಲ, ಸ್ವಲ್ಪ ನೆಗೋಷಿಯಬಲ್. ತುಂಬಾ ಆಗಲ್ಲ. ಅದೇ ಎಲ್ಲೋದ್ರು ತುಂಬಾ ಆಗಲ್ಲ ಬ್ರೋ. ಅದು ವೀಕ್ಷಕರಿಗೂ ಗೊತ್ತು. ತುಂಬಾ ಆಗಲ್ಲ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತೂ ಇರುತ್ತೆ. ನೀವು ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು. ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು 50 to 60% ಟೈರ್ ಕಂಡೀಷನ್ ಇರುವಂತದ್ದು. ಹಾಗೆ ನೀವು ಬ್ಯಾಕ್ ಸೈಡ್ ಬಂದ್ರೆ ನೋಡಿ. ಬ್ಯಾಕ್ ಪ್ರೊಫೈಲ್ ಕೂಡ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ನೀವು ಗಾಡಿನ 360 ನೋಡ್ತಾ ಇದ್ದೀರಾ. ಎಲ್ಲ ಅದರಲ್ಲೂ ಡೆಂಟು ಸ್ಕ್ರಾಚು ಏನೂ ಇಲ್ಲ ಅಂತ ವೆಹಿಕಲ್ಗಳನ್ನೇ ಇಟ್ಟಿರೋದು ಇವರು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡಿ ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋದು. ವಿತ್ ಸಿಸ್ಟಮ್ ಕೂಡ ಇದೆ. ಹಾಗೆ ಲೆದರ್ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಪ್ರೊಫೈಲ್ ಕೂಡ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್ ಇದು ಕೂಡ. ಬ್ರೋ ಸ್ಯಾಂಟ್ರಾ. ಹಾಗೆ ಇನ್ನೊಂದು ಸ್ಯಾಂಟ್ರಾ 2010. ಇದು ಕೂಡ ಸಿಂಗಲ್ ಓನರ್ ಆಗಿರುತ್ತೆ. 2010 ಇದು FC ಇದೆ. 2010 ಇದು ಕೂಡ ಸಿಂಗಲ್ ಓನರ್. ಇದು 2030 FC ಇದೆ. ಅದು ಡಿಸೆಂಬರ್ ಗಾಡಿ ಸರ್. 2010 ಡಿಸೆಂಬರ್ ವೆಹಿಕಲ್. ವೀಕ್ಷಕರೇ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ನೀವು ಪ್ರೊಫೈಲ್ ನೋಡ್ತಾ ಇರ್ಬೋದು. ಪ್ರೊಫೈಲ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. 70 to 80% ಟೈರ್ ಕಂಡೀಷನ್ ಇರುವಂತದ್ದು. 4x4 ಅದೇ ತರ ಇದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿದೆ. 1.5 ಲಕ್ಷ ಕೊಡೋಣ ಸರ್. ಇದ್ರ ಪ್ರೈಸ್ 1.5 ಲಕ್ಷಕ್ಕೆ ಆಗುತ್ತೆ. ಬರೀ 1.5 ಲಕ್ಷ. ಅದರಲ್ಲೂ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಹಂಗಂತ ತುಂಬಾ ಜಾಸ್ತಿ ನೆಗೋಷಿಯಬಲ್ ಮಾಡಕ್ ಹೋಗ್ಬೇಡಿ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. 1.5 ಲಕ್ಷ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 100% ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಬ್ರೋ ಫೋರ್ಡ್ ಇದು 11 ಮಾಡಲು ಸೆಕೆಂಡ್ ಓನರ್. ಸೆಪ್ಟೆಂಬರ್ ವರೆಗೂ FC ಇದೆ. ಈ ಸಲ ಆಫರ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. 75,000 ಕೊಡ್ತೀನಿ. ಬಟ್ ಒಂದು 15,000 ಖರ್ಚಿದೆ ಮಾಡ್ಕೋಬೇಕು ಕಸ್ಟಮರ್. ಒಂದು 15,000 ಖರ್ಚಿದೆ. ಅದನ್ನು ನೋಡಿ ಅವ್ರು ಓಪನ್ ಆಗಿ ಹೇಳ್ತಾ ಇದಾರೆ ವೀಕ್ಷಕರೇ. ಒಂದು 15,000 ಖರ್ಚಿದೆ. ಬರೀ 75,000 ರೂಪಾಯಿ ಕೊಡ್ತಾ ಇದಾರೆ. ಅದು ಡೀಸೆಲ್ ವೆಹಿಕಲ್. ಅದು ಡೀಸೆಲ್ ವೆಹಿಕಲ್ ಫೋರ್ಡ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಒಂದು 15,000 ಖರ್ಚಿದೆ. ನೋಡ್ತಾ ಇರ್ಬೋದು. ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಇರುವಂತದ್ದು. ನೀವು ಚಿಕ್ಕ ಪುಟ್ಟ
ಖರ್ಚುಗಳು ಮಾಡ್ಕೊಂಡ್ರೆ 100% ಈ ಗಾಡಿ ತುಂಬಾ ಚೆನ್ನಾಗಿರುವಂಥದ್ದು. ಹಾಗೆ ನೀವು ಬ್ಯಾಕ್ ಸೈಡ್ ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ. ಬ್ಯಾಕ್ ಪ್ರೊಫೈಲ್ ಕೂಡ ತುಂಬಾ ಚೆನ್ನಾಗೇ ಇರುವಂಥದ್ದು. ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥ ವೆಹಿಕಲ್. ಒಂದು ಬರೀ 75,000 ರೂಪಾಯಿಗೆ ಆಗುತ್ತೆ. ಬಾಡಿ ಲೈನ್ ಅಂತೂ ತುಂಬಾ ಚೆನ್ನಾಗಿದೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಡೆಸ್ಟಾನ್ ಗೋ 2015-16 ಮಾಡಲು ಸಿಂಗಲ್ ಓನರ್ ಆಗಿರುತ್ತೆ. 2015-16 ಮಾಡಲ್ಲ. ಹೌದು, ಬರೀ ಸಿಂಗಲ್ ಓನರ್ ಆಗಿರುತ್ತೆ. 1,75,000 ಹೇಳ್ತೀನಿ ಸರ್. ಎದುರುಗಡೆ ಬರೋಕೆ 1,60 ಮುಗಿಸ್ಕೊಡ್ತೀನಿ. ಎದುರುಗಡೆ ಬಂದ್ರೆ 1,60,000 ರೂಪಾಯಿಗೆ ಮುಗಿಯುತ್ತೆ ವೀಕ್ಷಕರೇ. ನೀವು ಗಾಡಿ ನೋಡ್ತಾ ಇರ್ಬೋದು, ಸೂಪರ್ ಆಗಿದೆ, ವೆಲ್ ಮೇಂಟೈನ್ ಆಗಿರುವಂತದ್ದು. ಫ್ರಂಟ್ ಪ್ರೊಫೈಲ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಟೈರ್ ಕಂಡೀಷನ್ ಒಂದು 60-70% ಇರುವಂತದ್ದು. ಬ್ಯಾಕ್ ಸೈಡ್ ಹೋಗಿ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಆಗಿರುವಂತದ್ದು. ಡಾಟ್ಸನ್ ಗೋ ತುಂಬಾ ರೀಸನಬಲ್ ಪ್ರೈಸಿಗೆ ಆಗುತ್ತೆ. ತುಂಬಾ ರೀಸನಬಲ್ ಅಂದ್ರೆ ತುಂಬಾ ರೀಸನಬಲ್ ಪ್ರೈಸು. ಈ ಪ್ರೈಸಿಗೆ ಯಾರು ಗಾಡಿ ಕೊಡೋದಿಲ್ಲ ವೀಕ್ಷಕರೇ. ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಇನ್ನೊಂಚೂರು ಇದನ್ನು ತಗೊಂಡು ಹೋಗಿ ರೆಡಿ ಮಾಡಿಸ್ಕೊಂಡ್ರೆ ಒಳ್ಳೆ ವೆಹಿಕಲ್ ತುಂಬಾ ರೀಸನಬಲ್ ಪ್ರೈಸಿಗೆ ಆಗುತ್ತೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಇದು 12 ಮಾಡಲು 4th ಓನರ್ ಆಗಿದೆ ಅನ್ನೋ ಕಾರಣಕ್ಕೆ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. 2012 ಮಾಡಲ್, ಓನರ್ 4th ಆಗಿದೆ ಅಂತ ಹೇಳಿ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ. 7 ಸೀಟರ್ ಸರ್, 7 ಸೀಟರ್ ವೆಹಿಕಲ್ ಎಷ್ಟು ದಿ ಬೆಸ್ಟ್ ಪ್ರೈಸ್ ಕೊಡ್ತೀರಾ ಬ್ರೋ? ಸರ್ 210 ಹೇಳ್ತಾ ಇರೋದು. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 185 ಕೊಡ್ತೀನಿ ಸರ್ ಫೈನಲ್. ನಮ್ ಚಾನಲ್ ಕಡೆಯಿಂದ ಬಂದ್ರೆ 185 ಕೊಡ್ತೀನಿ. 185 ಆಗುತ್ತೆ. ಅದು 7 ಸೀಟರ್ ವೆಹಿಕಲ್ ವೀಕ್ಷಕರೇ. ನಿಮ್ಗೆ ಯಾವುದೇ ಕಾರಣಕ್ಕೂ ಇಡೀ ಬೆಂಗಳೂರಲ್ಲೇ ಚಾಲೆಂಜ್ ಮಾಡ್ತೀನಿ, 7 ಸೀಟರ್ 185ಗೆ ಸಿಗಕ್ಕೆ ಚಾನ್ಸೇ ಇಲ್ಲ. ಅದನ್ನು ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ನೋಡಿ, ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗೇ ಇದೆ. ಹಾಗೆ ನೀವು ಸೀಟ್ಸ್ ನೋಡ್ತಾ ಇರ್ಬೋದು, ಸೀಟ್ ಕೂಡ ತುಂಬಾ ಚೆನ್ನಾಗೇ ಇದೆ. ಹಾಗೆ ನೋಡಿ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ನೋಡಿ ಬ್ಯಾಕ್ ಪ್ರೊಫೈಲ್ ಕೂಡ ಅಷ್ಟೇ ಚೆನ್ನಾಗಿದೆ. ಬರೀ 1,85,000 ರೂಪಾಯಿಗೆ 7 ಸೀಟರ್ ವೆಹಿಕಲ್ ಯಾರು ಕೊಡ್ತಾರೆ? ಅದು ಮಹೇಂದ್ರ 7 ಸೀಟರ್ ವೆಹಿಕಲ್ 1,85,000 ರೂಪಾಯಿಗೆ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸಿಗುತ್ತೆ. ಇದನ್ನ ಒಂದ್ಸತಿ ಬಂದು ವಿಸಿಟ್ ಮಾಡಿ. 100% ಒಂದಲ್ಲ ಒಂದ್ ಗಾಡಿ ನಿಮ್ಗೆ ಇಷ್ಟ ಆಗುತ್ತೆ. ಬ್ರೋ ಈ ಗಾಡಿ ಪ್ರೈಸ್ ಸ್ವಿಫ್ಟ್ ಡಿಸೈರ್ ಇದೆ, 2011 ಸೆಕೆಂಡ್ ಓನರ್ ಆಗಿದೆ ಗಾಡಿ. 2011 ಸೆಕೆಂಡ್ ಓನರ್ ಆಗಿರುವಂತ ವೆಹಿಕಲ್ ಗಾಡಿ. ವಿಡಿಐ 1,10,000 ಜಿನ್ನೆನ ಕೊಟ್ಟಿದೆ ಗಾಡಿ. ಜಿನಿನ್ ಶೋರೂಮ್ ಹಿಸ್ಟ್ರಿ ಇರೋದು. 1,10,000 ಓಡಿರುವಂತದ್ದು. ನೆಕ್ಸ್ಟ್ ಮಂತ್ FC ಇದೆ. FC ನಾನೇ ಮಾಡ್ಕೊಟ್ರೆ 285 ಕೊಡ್ತೀನಿ ಸರ್, ಇಲ್ಲ ಅಂದ್ರೆ 270 ಕೊಡ್ತೀನಿ. FC ನೀವೇ ಮಾಡಿಸ್ಕೊಟ್ರೆ 285, ಇಲ್ಲ ಅಂದ್ರೆ 270 ಫೈನಲ್ ಆಗುತ್ತೆ. ಅದ್ರನ್ನು ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ, ಮಾಡ್ಕೊಂಡು ಬರಕ್ಕೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ 70 to 80% ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇರುವಂತದ್ದು. 4 ಹಂಗೆ ಇದೆ. ನೀವಾಗ ಪ್ರೊಫೈಲ್ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ನೋಡ್ತಾ ಇರ್ಬೋದು. ಬ್ಯಾಕ್ ಪ್ರೊಫೈಲ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ರೀಸನಬಲ್ ಪ್ರೈಸಿಗೆ ಆಗುತ್ತೆ. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಹೊಸ ಲೆದರ್ ಸೀಟ್ ಕವರ್ಸ್ ಪ್ರೀಮಿಯಂ ಆಗಿರುವಂತದ್ದು. ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿರುವಂತ ವೆಹಿಕಲ್. ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಬ್ರೋ ಈ ಗಾಡಿಗಳನ್ನೆಲ್ಲ ನೋಡ್ಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು ಬ್ರೋ? ಸರ್ JRS ಕಾರ್ಸ್ ಬರಬೇಕು ಬ್ರೋ. ಈ ಗಾಡಿ ಪ್ರೈಸ್ ಪೆಟ್ರೋಲ್ ಗಾಡಿ 2006 ಸೆಕೆಂಡ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ. ಇನ್ನೊಂದು 10-15 ಡೇಸ್ FC ಇದೆ ಸರ್. 10 ರಿಂದ 15 ದಿನದಲ್ಲಿ FC ಇದೆ. ನಾನೇ ಮಾಡ್ಕೊಡ್ತೀನಿ. ಗಾಡಿ ತೋರಿಸಿ, ತುಂಬಾ ಚೆನ್ನಾಗಿದೆ. 1,10,000 ಕೊಡೋಣ ಸರ್. ಬರೀ 1,10,000 ಕೊಡೋಣ. ನೀವೇ FC ಮಾಡಿಸ್ಕೊಡ್ತೀರಾ? ಇವರೇ FC ಮಾಡಿಸ್ಕೊಟ್ಟು 1,10,000. ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಸೈಡ್ ಪ್ರೊಫೈಲ್ ನೋಡ್ತಾ ಇರ್ಬೋದು, ಸೈಡ್ ಪ್ರೊಫೈಲ್ ಕೂಡ ಅಷ್ಟೇ ಚೆನ್ನಾಗಿದೆ. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು ವೀಕ್ಷಕರೇ. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ನೋಡಿ ನಾನು 360 ಬರ್ತಾ ಇದ್ದೀನಿ. ನೀವು ಎಲ್ಲೂ ಅಷ್ಟೇ ತುಂಬಾ ಏನೋ ದೊಡ್ಡದಾಗಿ ಡೆಂಟ್ ಆಗಿದೆ, ಸ್ಕ್ರಾಚ್ ಆಗಿದೆ ಅನ್ನೋ ತರ ಯಾವುದೂ ಇಲ್ಲ. ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್ ನೀವು ನೋಡ್ತಾ ಇರ್ಬೋದು. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಸರ್ ನ್ಯೂ ಟೈರ್ಸ್ ಹಾಕಿದಾರಲ್ಲ, ಎಲ್ಲ 4ಕ್ಕೆ 4 ನ್ಯೂ ಟೈರ್ಸ್ ಇರುವಂತದ್ದು. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುವಂತದ್ದು. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ ನೋಡಿ. ಹಾಗೆ ಲೆದರ್ ಅಪಾಸ್ಟ್ರಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಗಾಡಿ ಮಾತ್ರ ತುಂಬಾ ರೀಸನಬಲ್ ಅಂದ್ರೆ ರೀಸನಬಲ್ ಪ್ರೈಸ್ ಕೊಡ್ತಾ ಇದ್ದಾರೆ. ಬ್ರೋ ಫೈನಲ್ ಟು ಫೈನಲ್ ಏನ್ ಪ್ರೈಸ್ ಕೊಡ್ತೀರಾ ಬ್ರೋ? ಸರ್ 1,10,000
ಅವರೇ FC ಮಾಡ್ಕೊಂಡ್ರೆ 95,000 ಕೊಡ್ತೀನಿ ಸರ್. ಅವರೇ FC ವೀಕ್ಷಕರೇ, ನೀವೇ FC ಮಾಡಿಸ್ಕೊಳೋದಾದ್ರೆ ಬರೀ 95,000 ರೂಪಾಯಿ ಕೊಡ್ತಾರೆ. ಇಲ್ಲಾಂದ್ರೆ 1,10,000 ರೂಪಾಯಿ ಅದ್ಭುತವಾಗಿರೋ ಗಾಡಿ ಅಂತೂ ಸಿಗುತ್ತೆ. ಬರೀ 1,10,000 ರೂಪಾಯಿ ಜಿನಿಯನ್ ಆಗಿದೆ ಸರ್. 1 ಲಕ್ಷ ಜಿನಿಯನ್ ಕೊಟ್ರೆ ಬ್ರೋ. ಈ ಗಾಡಿ ನೋಡ್ಬೇಕಂದ್ರೆ ಎಲ್ಲಿಗೆ ಬರ್ಬೇಕು ಸರ್? JRS ಕಾರ್ಸ್ ಗೃಹಲಕ್ಷ್ಮಿ ಲೇಔಟ್ ನೋಡಿ. JRS ಕಾರ್ಸ್ ಗೃಹಲಕ್ಷ್ಮಿ ಲೇಔಟಿಗೆ ಬರ್ಬೇಕು ಈ ಗಾಡಿ ನೋಡ್ಬೇಕು ಅಂತ ಹೇಳಿದ್ರೆ 100%. ಈ ಗಾಡಿ ನೋಡಕ್ ಬಂದ್ರೆ ನೀವು ನೋಡ್ಕೊಂಡು ಹೋಗಲ್ಲ, 100% ತಗೊಂಡ್ ಹೋಗ್ತೀರಾ. ಬಿಕಾಸ್ ಆಫ್ ಅಷ್ಟು ಚೆನ್ನಾಗಿದೆ, ಕಮ್ಮಿ ಪ್ರೈಸ್ ಇದೆ, ಅಷ್ಟು ಚೆನ್ನಾಗಿದೆ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ i20 21 ಮಾಡ್ಲು, i20 2021 ಮಾಡಲ್. ಹೌದು, ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಆಗಿರುತ್ತೆ ವೀಕ್ಷಕರೇ. ಗಾಡಿ ತುಂಬಾ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು ಬ್ರೋ. ಇದ್ರ ಆಸ್ಕಿಂಗ್ ಪ್ರೈಸ್ ಸರ್ 7.5 ಲಕ್ಷ ಹೇಳ್ತೇನೆ. 7.5 ಲಕ್ಷ ಹೇಳ್ತಾ ಚಾನಲ್ ಕಡೆಯಿಂದ ಬಂದ್ರೆ 685 ಕೊಡೋಣ ಸರ್. 685 ನಮ್ ಚಾನಲ್ ಕಡೆಯಿಂದ ಬಂದ್ರೆ ಬರೀ 6,85,000 ರೂಪಾಯಿಗೆ ಆಗುತ್ತೆ. ಸ್ಪೆಷಲ್ ಇದೆ, ತೋರಿಸಿ ಸರ್. ನೋಡಿ, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋಂಥದ್ದು. ಗೇರ್ ವಿತ್ ಆಟೋಮೆಟಿಕ್ ನೋಡಿ. ಹಾಗೆ ಟೈರ್ ಕಂಡೀಷನ್ ಮಾತ್ರ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇದ್ದಂಗಿದೆ. ಹಾಗೆ ಬಾಡಿ ಲೈನ್ ಕೂಡ ಗೇರ್ ವಿತ್ ಆಟೋಮೆಟಿಕ್ ತೋರಿಸಿ ಅವ್ರಿಗೆ. ನೋಡಿ, ಗೇರ್ ವಿತ್ ಆಟೋಮೆಟಿಕ್. ಹಂಗೆ ಗೇರ್ಲೆಸ್ ಬರುತ್ತೆ ಇದು. ಆಟೋ ಗೇರ್ ಹಾಕೋಬಹುದು, ಆಟೋಮೆಟಿಕ್ ತರ. ಬಟನ್ ಸ್ಟಾರ್ಟ್ ಕೂಡ ಬರುವಂತದ್ದು. ಹಾಗೆ ನೀವು ನೋಡ್ತಾ ಇರಬಹುದು ಟಾಪ್ ಅಂಡ್ ವೆಹಿಕಲ್. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರಬಹುದು. ಸೀಟ್ ಕವರ್ಸ್ ಪ್ರೀಮಿಯಂ ಆಗಿದೆ ವೀಕ್ಷಕರೇ. ಹಾಗೆ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರಬಹುದು, ಅಷ್ಟೇ ಪ್ರೀಮಿಯಂ ಆಗಿದೆ. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. IMT ನೋಡಿರ್ತಾರೆ, ಇದು IMT. ಹಾಗೆ ನೀವು ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರಬಹುದು. i20 ಆಸ್ತಾ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿರೋ ವೆಹಿಕಲ್ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ 2016 2016 ಮಾಡಲ್ಲ, ಸೆಕೆಂಡ್ ಓನರ್ ಆಗಿದೆ. ಇದು ಚಾನ್ಸ್ ಅಲ್ಲಿ ಕೊಡ್ತಾ ಇದೆ ಸರ್. ಚಾನ್ಸ್ ಅಲ್ಲೇ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಾ ಇದನ್ನ ಕೂಡ. ಹೌದು, ಎಷ್ಟು ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ? 5.5 ಲಕ್ಷ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ 10,000 ಕಮ್ಮಿ ಕೊಡೋಣ ಸರ್. 5.5 ಲಕ್ಷ ಅದರಲ್ಲೂ ನಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ 10,000 ಕಮ್ಮಿ ಆಗುತ್ತೆ ವೀಕ್ಷಕರೇ. ಏನಂದ್ರೆ ಮೈಗ್ರೇಟೆಡ್ ತೋರಿಸ್ಬಿಡಿ ಸರ್. ಕೆ ಆಗಿದೆ ಮೈಗ್ರೇಟೆಡ್. ಇದು ಮೈಗ್ರೇಟೆಡ್ ವೆಹಿಕಲ್. ಕೆ ನಂಬರ್ ಪ್ಲೇಟ್ ಅಂತೂ ಬಂದಿದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಅದು ಡೀಸೆಲ್ ಸರ್. ಡೀಸೆಲ್ ಹಾಕಿದ್ದಾರೆ, ಟೈರ್ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಟೈರ್ ಕಂಡೀಷನ್ ಕೂಡ ಒಂದು 50 to 60% ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿದೆ ವೀಕ್ಷಕರೇ. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ಸೀಟ್ ಕವರ್ಸ್ ಇರುವಂತದ್ದು, ಬ್ರ್ಯಾಂಡ್ ನ್ಯೂ. ನೋಡಿ, ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಬ್ಯಾಕ್ ಪ್ರೊಫೈಲ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ನೀವು ಟೈರ್ ಕಂಡೀಷನ್ ನೋಡ್ತಿರ್ಬೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿದೆ. ವಿತ್ ಅಲಾಯ್ಸ್ ಬರ್ತಕ್ಕಂಥದ್ದು ಡೀಸೆಲ್ ವೆಹಿಕಲ್. ಈ ಗಾಡಿ ಪ್ರೈಸ್ ಮತ್ತೆ ಇನ್ನೊಂದು ಪ್ರೈಸ್ ಇದೆ. ಇದು ZDI ಸರ್. ZDI 2019 ಸಿಂಗಲ್ ಓನರ್ ZDI ಗಾಡಿ. 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ZDI ಬ್ರೀಜಾ. ಇದ್ರದ್ದು ಏನ್ ಆಸ್ಕಿಂಗ್ ಪ್ರೈಸ್ ಇದೆ ಬ್ರೋ? ಸರ್ 785 ಆಗ್ತಾ ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 770 ಕೊಡ್ತೀನಿ ಸರ್. 785 ನಮ್ ಕಡೆಯಿಂದ ಬಂದ್ರೆ 775 ಆಗುತ್ತೆ ವೀಕ್ಷಕರ. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ. 2 ಬ್ರೀಜಾಗೂ ಲೋನ್ ಮಾಡ್ಕೊಡ್ತೀನಿ ಬೇಕು ಅಂದ್ರೆ. 2 ಬ್ರೀಜಾಗೂ ಲೋನ್ ಮಾಡ್ಕೊಡ್ತೀನಿ. 2 ಬ್ರೀಜಾಗೂ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಎಷ್ಟು ಲೋನ್ ಆಗುತ್ತೆ ಬ್ರೋ? 90% ಮಾಡ್ಕೊಡ್ತೀನಿ ಸರ್. ಅಪ್ ಟು 80 to 90% ಲೋನ್ ಆಗುತ್ತೆ. 70,000 ತಗೊಂಡ್ರೆ 1 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಬರೀ 70,000 ತಗೊಂಡ್ಬಂದ್ರೆ ಈ ಗಾಡಿ ನಿಮ್ದಾಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡ್ತಾರೆ. ಹಾಗೆ ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ಟೈರ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಅದು 90% ಇರುವಂತದ್ದು. 4 ಟೈರು ಹಂಗೆ ಇದೆ. ಹಾಗೆ ನೀವು ಇಂಟೀರಿಯರ್ಗೆ ಹೋದ್ರೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿರೋಂಥ ವೆಹಿಕಲ್. ಬರೀ 70,000 ತಗೊಂಬನ್ನಿ, ಇನ್ನು ಮಿಕ್ಕಿದ್ ಲೋನ್ ಮಾಡ್ಕೊಡ್ತಾರೆ. 70,000 DP ಅಲ್ಲಿ ಈ ಗಾಡಿ ಆಗುತ್ತೆ ಬ್ರೋ. ಒಮ್ಮಿನಿ ಸರ್ ದುಡಿಯೋರ್ಗೊಂದು ಒಮ್ಮಿನಿ ಕೊಡ್ತಾ ಇದೆ. 2006 ಸೆಕೆಂಡ್ ಓನರ್ ಪ್ಯೂರ್ ಪೆಟ್ರೋಲ್. 2006 ಸೆಕೆಂಡ್ ಓನರ್ ಆಗಿರೋಂಥದ್ದು. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಆಸ್ಕಿಂಗ್ ಪ್ರೈಸ್ 1.5 ಹೇಳ್ತಾ ಇದ್ದೆ. 1,05,000 ಕೊಡ್ತೀನಿ ಸರ್. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ 1,05,000 ರೂಪಾಯಿಗೆ ಆಗುತ್ತೆ. ಸಣ್ಣ ಪುಟ್ಟ ನೆಗೋಷಿಯಬಲ್, ಸಣ್ಣ ಪುಟ್ಟ ನೆಗೋಷಿಯಬಲ್ ಜೊತೆಗೆ 1,05,000 ಹೇಳ್ತಾ ಇರೋದು ಬ್ರೋ. ಒಂದು ಸ್ಲೈಟ್ಲಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇನ್ಶೂರೆನ್ಸ್ FC ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ, ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಅಷ್ಟೇ ಲೆದರ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ, ಬ್ರ್ಯಾಂಡ್ ನ್ಯೂ. ಹಾಗೆ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. 8 ಸೀಟರ್ ವೆಹಿಕಲ್ ಇದು. 8 ಸೀಟರ್ ವೆಹಿಕಲ್ ನ 1,05,000 ರೂಪಾಯಿ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಇನ್ನೊಂದು ಸ್ವಿಫ್ಟ್ 2008 ಥರ್ಡ್ ಓನರ್ಶಿಪ್ ಆಗಿದೆ. 2030 FC ಇದೆ. 2030 FC ಇದೆ. 2008 ಮಾಡಲ್. 1,27,000 ಹೊಡಿದೆ ಸರ್ ಗಾಡಿ. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಆಸ್ಕಿಂಗ್ ಪ್ರೈಸ್ 2.5 ಲಕ್ಷ ಹೇಳ್ತೇನೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 195 ಕೊಡ್ತೀನಿ. 195 ಗೆಲ್ಲ ಫೈನಲ್ ಆಗುತ್ತೆ. 2030 FC ಅದು ಡೀಸೆಲ್ ಸರ್.
VDI ವೆಹಿಕಲ್ ಬರೀ 95,000. 1,95,000 ರೂಪಾಯಿಗೆ ಆಗುತ್ತೆ. ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ, ಒಂದು 70 to 80% ಇರುವಂಥದ್ದು. ಹಾಗೆ ಪ್ರೊಫೈಲ್ ಕೂಡ ತುಂಬಾ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂಥದ್ದು. ಹಾಗೆ ನೋಡಿ ಈ ಸೈಡ್ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ತುಂಬಾ ರೀಸನಬಲ್ ಪ್ರೈಸಿಗೆ ಆಗುತ್ತೆ. 2030 ವರೆಗೂ FC ಕೂಡ ರನ್ನಿಂಗ್ ಇರುವಂತ ವೆಹಿಕಲ್. ಬರೀ 1,95,000 ರೂಪಾಯಿಗೆ ಆಗುತ್ತೆ ಬ್ರೋ. ಹಾಗೆ ಈ ವೆಹಿಕಲ್ ಸರ್ XUV 300 ಇದು ಡೀಸೆಲ್ W6 ಬಟನ್ ಸ್ಟಾರ್ಟ್ ಬರುತ್ತೆ. ಇದು ವಿತ್ ಬಟನ್ ಸ್ಟಾರ್ಟ್ XUV 300 300 19 ಮಾಡಲು ಸರ್. ಇದರದ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ 580 ಇದೆ. ನಮ್ಮ ವೀಕ್ಷಕರಿಗೆ ದಿ ಬೆಸ್ಟ್ ಪ್ರೈಸ್ ಅಲ್ಲ ಎಷ್ಟು ಕೊಡ್ತೀರಾ? 550 ಕೊಡ್ತೀನಿ ಸರ್ ಫೈನಲ್. ಎಷ್ಟು? 5,50,000. 5,50,000 ರೂಪಾಯಿಗೆ ಆಗುತ್ತೆ ವೀಕ್ಷಕರೇ. ನೀವು ಗಾಡಿ 4.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಪ್ರೊಫೈಲ್ ಚೆನ್ನಾಗಿದ್ರೆ. ಲೋನ್ ಎಷ್ಟಾಗುತ್ತೆ ಬ್ರೋ? 4.5 5 ಲಕ್ಷ. 4.5 5 ಲಕ್ಷ ಲೋನ್ ಆಗುತ್ತೆ. 5 ಲಕ್ಷ ಲೋನ್ ಆದ್ರೆ ಬರೀ ಒಂದು 50,000 ಇಟ್ಕೊಂಡ್ ಬನ್ನಿ. 300 ತಗೊಂಡು ಹೋಗ್ಬೋದು. ಬಟನ್ ಸ್ಟಾರ್ಟ್ ಸರ್, ವಿತ್ ಬಟನ್ ಸ್ಟಾರ್ಟ್. ಹಾಗೆ ನೀವು ಟೈರ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಇರುವಂತದ್ದು ವಿತ್ ಅಲೈಸ್ ಬರ್ತಕ್ಕಂಥದ್ದು. ಹಾಗೆ ನೀವು ನೋಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಎಲ್ಲೂ ಅಷ್ಟೇ ಡೆಂಟ್ ಸ್ಕ್ರಾಚ್ ಏನೂ ಇಲ್ಲ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಅಂತ ಪ್ರೀಮಿಯಂ ಮೇಂಟೈನ್ ಆಗಿದೆ. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಲೆದರ್ ಸೀಟ್ ಕವರ್ಸ್ ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿರುವಂಥದ್ದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. 5 ಲಕ್ಷ ಲೋನೇ ಆಗುತ್ತೆ ವೀಕ್ಷಕರೇ. ಬರೀ 50,000 ತಗೊಂಡ್ರೆ ಈ ಗಾಡಿ ನಿಮ್ದಾಗುತ್ತೆ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 7 ಸೀಟರ್ ಟ್ರೈಬರ್ ಟಾಪ್ ಎಂಡ್ 2019 ಮಾಡಲು 2019 ಮಾಡಲ್ ಟಾಪ್ ಎಂಡ್ ವೆಹಿಕಲ್ ವಿತ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದು ಕೂಡ ಮ್ಯಾಗ್ವಿಲ್ ವಿತ್ ಬಟನ್ ಸ್ಟಾರ್ಟ್ ಬರುವಂತದ್ದು. ಇದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? 5 ಲಕ್ಷ ಆಸ್ಕಿಂಗ್ ಇರೋದು. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 475 ಗೆ ಕೊಡೋಣ ಸರ್. 475 ಆಗುತ್ತೆ. 5 ಲಕ್ಷ ಆಸ್ಕಿಂಗ್ ಇರುವಂತದ್ದು ವೀಕ್ಷಕರೇ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ 475 ಕೂಡ ಆಗುತ್ತೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು ವಿತ್ ಅಲೈಸ್ ಬರ್ತಕ್ಕಂಥದ್ದು. ಹಾಗೆ ನೀವು ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. 4ಕ್ಕೆ 4 ಟೈರು ಅದೇ ತರ ಇದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ವಿತ್ ಸಿಸ್ಟಮ್ ಕೂಡ ಇದೆ. ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಅದು ಅಷ್ಟೇ ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ ಬ್ರೋ. ಇದಕ್ಕೆ ಲೋನ್ ಆಗುತ್ತೆ? 4 ಲಕ್ಷ ಮಾಡ್ಕೊಡ್ತೀನಿ ಸರ್. 4 ಲಕ್ಷ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಇನ್ನ 50,000 ಎಕ್ಸ್ಟ್ರಾನೇ ಆಗುತ್ತೆ. ಇದಕ್ಕೊಂದು 50,000 ನೀವು ಕೈಲಿ ಇಟ್ಕೊಂಡ್ ಬನ್ನಿ. ಇನ್ ಮಿಕ್ಕಿದ್ ಲೋನ್ ಮಾಡ್ತೀವಿ ಬ್ರೋ. ಈ ಗಾಡಿ ಪ್ರೈಸ್ BMW ಸೆಗ್ಮೆಂಟ್ ಬಟನ್ ಸ್ಟಾರ್ಟ್ ಫುಲ್ ಟಾಪ್ ಎಂಡ್ 81,000 ಶೋರೂಮ್ ಟ್ರ್ಯಾಕ್ ಇದೆ ಸರ್. 81,000 ಶೋರೂಮ್ ಟ್ರ್ಯಾಕ್ ಇದೆ. ರೆಕಾರ್ಡ್ ಇರುವಂತ ಗಾಡಿ ನಂಬರ್ ಸಮೇತ ಹಾಕಿ ಚೆಕ್ ಮಾಡ್ಕೊಂಡ್ ಬರ್ಲಿ. ನಂಬರ್ ಕೂಡ ಅಷ್ಟೇ ಚೆನ್ನಾಗಿದೆ. 2939. ಪ್ರೈಸ್ ಏನಿದೆ ಆಸ್ಕಿಂಗ್ ಪ್ರೈಸ್ 380 ಹೇಳ್ತಾ ಇದ್ದೆ. 380. ನಮ್ಮ ವೀಕ್ಷಕರಿಗೆ 350 ಕೊಡ್ತೀನಿ ಸರ್. ನಮ್ಮ ವೀಕ್ಷಕರಿಗೆ 350 ಕೊಡ್ತೀವಿ. ಅದು ಪ್ರೊಫೈಲ್ ಚಾಯ್ತು 0 ಡೌನ್ ಪೇಮೆಂಟ್. ಪ್ರೊಫೈಲ್ ಚೆನ್ನಾಗಿದ್ರೆ ನೋಡಿ ವೀಕ್ಷಕರೇ, ಇದು 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ರೀಮಿಯಂ ವೆಹಿಕಲ್. ಗಾಡಿ ಮಾತ್ರ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು ವಿತ್ ಅಲೈಸ್. ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. 60 to 70% ಟೈರ್ ಇರುವಂತದ್ದು. 360 ನೋಡ್ತಾ ಇದ್ದೀರಾ ವೆಹಿಕಲ್ ನ. ತುಂಬಾ ಚೆನ್ನಾಗಿದೆ ನೋಡಿ. ಬ್ಯಾಕ್ ಪ್ರೊಫೈಲ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೋಡಿ ಎಲ್ಲೂ ಡೆಂಟ್ ಸ್ಕ್ರಾಚ್ ಏನು ಇಲ್ಲ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಹಾಗೆ ನೋಡಿ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀಟ್ ಅಂಡ್ ಕ್ಲೀನ್ ಆಗಿದೆ. ನೀವು ಗಾಡಿ ತಗೊಂಡ್ಮೇಲೆ ನೀವು ಹೆಂಗ್ ಬೇಕಾದ್ರೂ ಆಲ್ಟರ್ ಮಾಡಿಸ್ಕೋಬಹುದು. ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿರುವಂತದ್ದು. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿದೆ. ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಬರೀ 3,50,000 ರೂಪಾಯಿಗೆ. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲ.